ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಚಾಂದಿನಿ. ಇವತ್ತು ಬೇಕ್ರಿಗೆ ಹೋಗಿಬಿಟ್ಟು ಚಿಪ್ಸ್ ತಗೊಬರೋಣ ಅಂದ್ಕೊಂಡಿದ್ವಿ. ಅಷ್ಟರಲ್ಲಿ ನಮ್ಮ ಅತ್ತೆ ಬಂದುಬಿಟ್ಟು ಮನೆಯಲ್ಲೇ ಚಿಪ್ಸ್ ಮಾಡೋಣ ಅಂತ ಹೇಳಿದ್ರು. ಹಾಗಾಗಿ ಏನು ಚಿಪ್ಸ್ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ವಿ. ಮನೆಯಲ್ಲೇ ನಾವು ಮರಗೆಣಸನ್ನ ಬೆಳೆದಿದ್ವಿ, ಅದೇ ಚಿಪ್ಸ್ ಮಾಡೋಣ ಅಂದ್ಕೊಂಡ್ವಿ. ಈಗ ಮರಗೆಣಸು ಕಿತ್ಕೊಬರೋಣ ಅಂತ ಹೇಳಿ ತೋಟಕ್ಕೆ ಬಂದಿದ್ದೀವಿ. ಈಗ ಮರಗೆಣಸು ಅಗಿತಾ ಇದ್ದೀವಿ ನೋಡಿ. ನಿಮ್ಮ ಮನೇಲಿ ಏನಾದರೂ ಜಾಗ ಇದ್ದರೆ ನೀವು ಆರಾಮಾಗಿ ಬೆಳ್ಕೊಬೋದು. ಯಾರಾದರೂ ಬೆಳೆದಿದ್ರೆ ಒಂದು ಕಡ್ಡಿ ತಂದು ನೆಟ್ಟರೆ ಸಾಕು, ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಯಾರಿಗೆಲ್ಲ ತಿನ್ನೋಕ್ಕೆ ಇಷ್ಟ ಇರಲ್ಲ ಅವರು ಚಿಪ್ಸ್ ಮಾಡ್ಕೊಂಡು ತಿನ್ಬೋದು. ಸೇಮ್ ಬೇಕ್ರಿಲಿ ತಂದಿರೋ ಹಾಗೆ ಇರುತ್ತೆ ನೋಡಿ, ಎಷ್ಟು ದೊಡ್ಡದಾಗಿ ಬಿಟ್ಟಿದೆ. ಕಡ್ಡಿ ನೆಟ್ಟ ಮೇಲೆ ಅದಕ್ಕೆ ಚೆನ್ನಾಗಿ ಮಣ್ಣು ಕೊಡಬೇಕು, ಇಲ್ಲಾಂದರೆ ಈ ಥರ ಬಿಡಲ್ಲ. ನೋಡಿ ನಮ್ಮ ಅತ್ತೆ ಅಗಿತಾ ಇದ್ದಾರೆ. ಇವಾಗ ಇಷ್ಟು ಸಿಕ್ಕಿದೆ. ಈಗ ಬೇರೆ ಕಡೆ ನೋಡೋಣ ಅಂತ ಹೋದ್ವಿ, ಅಲ್ಲೆಷ್ಟು ಸಿಗುತ್ತೆ ಅಂತ ನೋಡೋಣ. ನೋಡಿ, ಗುದ್ಲಿಲಿ ನೀಟಾಗಿ ಬಿಡಿಸ್ಕೊಂಡು ತೆಗಿಬೇಕು. ಬಲ್ತಿರೋದಾಗಲ್ಲ, ಎಳೆದಿರೋದು ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ಸಿಕ್ಕಾಯಿತು. ಇವಾಗ ಅದನ್ನ ಚೆನ್ನಾಗಿ ತೊಳ್ಕೊಬೇಕು. ಮಣ್ಣಿರುತ್ತೆ, ನೀಟಾಗಿ ತೊಳ್ಕೊಂಡು ಅದನ್ನ ಸಿಪ್ಪೆ ಬಿಡಿಸ್ಕೊಳ್ಬೇಕು. ಇನ್ನೂ ಸುಮಾರು ಇತ್ತು, ನಾವು ಇಷ್ಟು ಸಾಕು ಅಂತ ಹೇಳ್ಬಿಟ್ಟು ಸ್ವಲ್ಪ ತಗೊಂಡು ಬಂದ್ವಿ. ನೋಡಿ, ಇಷ್ಟು ಗಲೀಜು, ಎಷ್ಟು ಮಣ್ಣಿದೆ. ಹಾಗಾಗಿ ನೀಟಾಗಿ ತೊಳ್ಕೊಬೇಕು. ಅದು ಮಣ್ಣು ಒಳಗಿರೋದ್ರಿಂದ ಜಾಸ್ತಿ ಮಣ್ಣಿರುತ್ತೆ. ಒಂದು 3-4 ಸತಿ ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡೆಲ್ಲ ಆಯಿತು. ಇವಾಗ ಅದನ್ನ ಮೇಲ್ಗಡೆ ಇರೋ ಸಿಪ್ಪೆನ ಬಿಡಿಸ್ಕೊಳ್ತಾ ಇದ್ದೀವಿ. ನೋಡಿ ಹೇಗೆ ಬಿಡಿಸ್ಕೊಳ್ತಾ ಇದ್ದೀವಿ ಅಂತ ಕಾಣಿಸ್ತಿದೆಯಲ್ಲ. ಅದು ಮೇಲ್ಗಡೆ ಸಿಪ್ಪೆ ಆರಾಮಾಗಿ ಬರುತ್ತೆ. ಮಧ್ಯ ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ಬಿಡಿಸಿದ್ರೆ ಚೆನ್ನಾಗಿ ನೀಟಾಗಿ ಬರುತ್ತೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆದರೆ ಚಿಪ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಬೇಕ್ರಿಲಿ ಸಿಗುತ್ತಲ್ಲ ಕಡ್ಡಿ ಚಿಪ್ಸು, ಸೇಮ್ ಅದನ್ನು ಇದರಲ್ಲೇ ಮಾಡೋದು. ಇದನ್ನು ಹಸಿದು ಹಾಗೆ ತಿನ್ಬೋದು, ಎಳೆದು. ಮತ್ತು ಉಪ್ಪಾಕಿ ಬೇಯಿಸಿನೂ ತಿಂತಾರೆ, ಹಾಗೆ ಪಲ್ಯನೂ ಮಾಡ್ತಾರೆ, ಚೆನ್ನಾಗಿರುತ್ತೆ. ನೋಡಿ, ಇವಾಗ ಸಣ್ಣದಾಗಿ ಉದ್ದುದ್ದು ಕಟ್ ಮಾಡ್ಕೊಳ್ಬೇಕು. ತುಂಬ ದಪ್ಪದ ಕಟ್ ಮಾಡ್ಕೊಂಡ್ರೆ ಎಣ್ಣೆಲಿ ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಸಣ್ಣದಾಗಿ ತೆಳುವಾಗಿ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀವಿ. ಕಟ್ ಮಾಡೆಲ್ಲ ಆಯಿತು, ಇಷ್ಟ ಆಗಿದೆ. ಇವಾಗ ಒಂದು ಬಾಣಲಿಲಿ ಎಣ್ಣೆ ಕಾಯೋಕೆ ಇಟ್ಕೋಬೇಕು. ಎಣ್ಣೆ ಕಾದಾದಮೇಲೆ ಗ್ಯಾಸ್ನ ಕಮ್ಮಿ ಮಾಡಿಬಿಟ್ಟು
ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಮರಗೆಣಸನ್ನ ಹಾಕಬೇಕು. ಉರಿ ಜಾಸ್ತಿ ಇಟ್ಕೊಂಡು ಹಾಕಿದ್ರೆ ಅದು ಉಕ್ಕುತ್ತೆ, ಹಾಗಾಗಿ ಉರಿ ಕಮ್ಮಿ ಮಾಡಿ ಇಟ್ಕೊಂಡೇ ಹಾಕಬೇಕು. ಬೇಯೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇದಕ್ಕೆ ಫಸ್ಟೇ ಉಪ್ಪು ಖಾರ ಏನೂ ಹಾಕಿರಲ್ಲ, ಹಾಗೆ ಬೇಯಿಸ್ಕೋಬೇಕು. ಇದು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಬೇಯಿಸ್ಕೊಂಡ್ರೆ ಸಾಕು. ತುಂಬ ಬೇಯಿಸ್ಕೊಂಡ್ರೆ ಅದು ಸೀದೋದ್ರೆ ಕಹಿ ಆಗುತ್ತೆ. ಜಾಸ್ತಿನೂ ಬೇಯಿಸ್ಕೋಬಾರ್ದು, ಕಡಿಮೆನೂ ಬೇಯಿಸ್ಕೋಬಾರ್ದು. ಕಡಿಮೆ ಆದರೆ ಹಸಿ ಹಸಿಯಾಗಿ ಹಾಗೆ ಇರುತ್ತೆ. ಜಾಸ್ತಿ ಬೇಯಿಸ್ಕೊಂಡ್ರೆ ಸೀದೋದ್ರೆ ಕಹಿ ಕಹಿಯಾಗಿರುತ್ತೆ. ಮೀಡಿಯಮಾಗಿ ಬೇಯಿಸ್ಕೋಬೇಕು. ಮೀಡಿಯಮಾಗಿ ಬೇಯಿಸ್ಕೊಂಡ್ರೆ ಗರಿ ಗರಿಯಾಗಿ ಚೆನ್ನಾಗಿರುತ್ತೆ. ನೋಡಿ ಹೇಗೆ ಬೇಯಿಸ್ಕೊಂಡಿದ್ದೀವಿ ಅಂತ. ಇಷ್ಟು ಬೆಂದರೆ ಸಾಕು. ನೋಡಿ, ತುಂಬ ಜಾಸ್ತಿನೂ ಬೆಂದಿಲ್ಲ, ಕಡಿಮೆನೂ ಬೆಂದಿಲ್ಲ. ಇಷ್ಟು ಬೇಯಿಸ್ಕೋಬೇಕು. ಬೆಂದಿದೆ. ಇವಾಗ ಅದನ್ನ ತೆಗಿತಾ ಇದ್ದೀನಿ. ಹಾಗೆ ಎಲ್ಲದನ್ನು ಬೇಯಿಸ್ಕೋಬೇಕು. ನೋಡಿ, ಎಲ್ಲ ಆಗಿದೆ. ಚಿಪ್ಸ್ ಇಷ್ಟಾಗಿದೆ. ಈಗ ಅದೇ ಕಾದ ಎಣ್ಣೆಗೆ ಎಣ್ಣೆ ಆಫ್ ಮಾಡಿಬಿಟ್ಟು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಬೇಯಿಸ್ಕೋಬೇಕು. ನೋಡಿ, ಇಷ್ಟು ಬೇಯಿಸ್ಕೋಬೇಕು. ಅದಾದಮೇಲೆ ಅದೇ ಚಿಪ್ಸಿಗೆ ಹಾಕೋಬೇಕು. ನೋಡಿ, ಕರ್ಬೇವಿನ ಸೊಪ್ಪೆಲ್ಲ ಹಾಕಾಗಿದೆ. ಇದಕ್ಕೆ 1.5 ಟೇಬಲ್ ಸ್ಪೂನ್ ಉಪ್ಪು, 1 ಟೇಬಲ್ ಸ್ಪೂನ್ ಖಾರದ ಪುಡಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಎಲ್ಲ ಆಗಿದೆ. ಚಿಪ್ಸ್ ರೆಡಿಯಾಗಿದೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.